ಕುರುಕ್ಷೇತ್ರದಲ್ಲಿ ಕೈ ಹಿಡಿದ ಮತದಾರ. ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರಿನಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆದ್ದಿದೆ. ಇತ್ತ ರಾಜ್ಯದ 2 ಮಾಜಿ ಸಿಎಂ ಪುತ್ರರಿಗೆ ಭಾರೀ ಆಘಾತವಾಗಿದೆ. ಕಾಂಗ್ರೆಸ್ ವಶವಾದ ರಾಜ್ಯದ 3 ಕ್ಷೇತ್ರಗಳು. ಕರ್ನಾಟಕದ 3 ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದಂತಹ ಉಪಚುನಾವಣೆಯ ಫಲಿತಾಂಶ ಪ್ರಕಟಗೊಂಡಿದ್ದು, ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಈ 3 ಕ್ಷೇತ್ರಗಳಲ್ಲೂ ಕಾಂಗ್ರೆಸ್ ಗೆದ್ದು ಬೀಗಿದೆ. ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಗೆದ್ದಿದ್ರೆ, ಇತ್ತ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಖಾನ್ ಪಠಾಣ್ ಗೆದ್ದು ಬೀಗಿದ್ದಾರೆ. ಇನ್ನು ಸಂಡೂರಿನಲ್ಲಿ ಅನ್ನಪೂರ್ಣ ತುಕಾರಾಮ್ ಕಾಂಗ್ರೆಸ್ ಅಭ್ಯರ್ಥಿ ಗೆದ್ದು ಬೀಗಿದ್ದಾರೆ. ಈ ಮೂಲಕ 3 ಕ್ಷೇತ್ರಗಳಲ್ಲೂ ಕೈ ಕಮಾಲ್ ಮಾಡಿದೆ. 3 ಕ್ಷೇತ್ರದಲ್ಲಿ ಕೈ ಹಿಡಿದ ಮತದಾರ. ಕಾಂಗ್ರೆಸ್ ವಶವಾದ ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಸಾಕಷ್ಟು ಕುತೂಹಲ ಮೂಡಿಸಿದಂತಹ ಈ ಮಿನಿ ಕುರುಕ್ಷೇತ್ರದ ರಿಸಲ್ಟ್ ಇವತ್ತು ಪ್ರಕಟಗೊಂಡಿದ್ದು, ಚನ್ನಪಟ್ಟಣ, ಶಿಗ್ಗಾವಿ, ಸಂಡೂರು ಕ್ಷೇತ್ರಗಳಲ್ಲಿ ಕೈ ಅಭ್ಯರ್ಥಿಗಳು ಗೆದ್ದು ಬೀಗಿದ್ದಾರೆ. ಈ ಮೂಲಕ NDA ಅಂದರೆ ಬಿಜೆಪಿ ಮತ್ತು JDSಗೆ ಭಾರೀ ಮುಖಭಂಗವಾಗಿರುವಂಥದ್ದು. ರಾಜ್ಯದ 2 ಮಾಜಿ ಸಿಎಂ ಪುತ್ರರಿಗೆ ಭಾರೀ ಆಘಾತವಾಗಿದೆ. ಇತ್ತ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಗೆದ್ದೇ ಗೆಲ್ತಾರೆ ಎಂಬ ಆತ್ಮವಿಶ್ವಾಸ ಹೆಚ್ಚಾಗಿತ್ತು. ಆದರೆ ಚನ್ನಪಟ್ಟಣದಲ್ಲಿ NDA ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಮಣಿಸಿ ಕಾಂಗ್ರೆಸ್ನ ಸಿಪಿ ಯೋಗೇಶ್ವರ್ ಗೆಲುವು ದಾಖಲಿಸಿದ್ದಾರೆ. ಕೊನೆ ಕ್ಷಣದಲ್ಲಿ ಬಿಜೆಪಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದ ಸಿಪಿ ಯೋಗೇಶ್ವರ್ ಈಗ ಗೆದ್ದು ಬೀಗಿದ್ದಾರೆ. ಅದು ಕೂಡ 25,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಚನ್ನಪಟ್ಟಣ ಉಪಚುನಾವಣೆಯಲ್ಲಿ ಸಿಪಿ ಯೋಗೇಶ್ವರ್ ಗೆದ್ದು ಬೀಗಿದ್ದಾರೆ. ಪ್ರಿಯಾಂಕಾ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಾಕಷ್ಟು ಕುತೂಹಲ ಮೂಡಿಸಿದ್ದಂತಹ ಈ ಉಪಚುನಾವಣೆಯ ಸಮರದಲ್ಲಿ ಈಗ ಕಾಂಗ್ರೆಸ್ ಗೆದ್ದು ಬೀಗಿದೆ. ಅದರಲ್ಲಿ ಚನ್ನಪಟ್ಟಣ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸದ್ದು ಮಾಡಿತ್ತು. ಆದರೆ ಇಲ್ಲಿ ಕೈ ಅಭ್ಯರ್ಥಿ ಕೊನೆ ಕ್ಷಣದಲ್ಲಿ ಬಿಜೆಪಿಯನ್ನ ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡ ಸಿಪಿ ಯೋಗೇಶ್ವರ್ ಈ ಒಂದು ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ 25,515 ಮತಗಳ ಅಂತರದಿಂದ ಗೆಲುವನ್ನ ದಾಖಲಿಸಿದ್ದಾರೆ. ಹಾಗೆ ಶಿಗ್ಗಾವಿ ಇಲ್ಲಿ ಕೂಡ ಮಾಜಿ ಸಿಎಂ ಮಗನೇ ನಿಂತಿದ್ದು. ಆದರೆ ಶಿಗ್ಗಾವಿ ಬಿಜೆಪಿಯ ಭದ್ರಕೋಟೆ. ಅಂಥ ಭದ್ರಕೋಟೆಯಲ್ಲಿ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದು ಬೀಗಿದೆ. ಹಾಗೆ ಸಂಡೂರಿನಲ್ಲೂ ಕೂಡ ಸಂಸದ ತುಕಾರಾಮ್ ಅವರ ಪತ್ನಿ ಅನ್ನಪೂರ್ಣ ತುಕಾರಾಮ್ ಗೆಲುವನ್ನ ಕಂಡಿದ್ದಾರೆ. ರಾಜೀವ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ DK ಶಿವಕುಮಾರ್ ಚನ್ನಪಟ್ಟಣ ಮತದಾರರಿಗೆ ಶಿಗ್ಗಾವಿ ಮತದಾರರಿಗೆ. ಈ ಕುರಿತು ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಜನಾರ್ದನ್ ಹೆಬ್ಬಾರ್. ರಾಜ್ಯದ 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ಗೆ ಭರ್ಜರಿ ಜಯ ಸಿಕ್ಕಿದೆ. ಈ ಮೂಲಕ ಅಂದ್ರೆ NDA ನಾಯಕರು ಈ ಒಂದು ವಕ್ಫ್ ವಿಚಾರ ಇರಬಹುದು, ಹಾಗೆ ವಾಲ್ಮೀಕಿ ಹಗರಣ, ಮೂಡ ಹಗರಣಗಳನ್ನು ಮುಂದಿಟ್ಟುಕೊಂಡು ಸಾಕಷ್ಟು ಹೋರಾಟಗಳನ್ನು ಮಾಡ್ತಾರೆ, ಪಾದಯಾತ್ರೆಗಳನ್ನು ಹಮ್ಮಿಕೊಳ್ತಾರೆ. ಎಲ್ಲೋ ಒಂದು ಕಡೆ ಇದೆಲ್ಲವನ್ನ ಗಮನಿಸಿದಾಗ ಈ ಬಾರಿಯ ಉಪಚುನಾವಣೆಯಲ್ಲಿ
ಕಾಂಗ್ರೆಸ್ಗೆ ಮೈನಸ್ ಆಗಬಹುದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಬಟ್ ಇಲ್ಲಿ ಜನರ ಲೆಕ್ಕಾಚಾರವೇ ಬೇರೆಯದ್ದಾಗಿದೆ. ರಿಸಲ್ಟ್ ಹೊರಬಂದ ನಂತರ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್. ಮಧು, ನಿಜಕ್ಕೂ ಬಿಜೆಪಿಗೂ ಅಚ್ಚರಿ, ಒಂದ್ ಕಡೆಯಲ್ಲಿ ಕಾಂಗ್ರೆಸ್ಗೂ ಕೂಡ ಅಚ್ಚರಿ. ಕಾಂಗ್ರೆಸ್ ಕೂಡ 3-3 ಗೆಲ್ತೀವಿ ಅಂತ ಹೇಳಿದ್ರು ಕೂಡ ಒಂದಷ್ಟು ಅನುಮಾನಗಳು ಕೂಡ ಇದ್ದು ಅವರಲ್ಲಿ. ಆದ್ರೆ ಬಿಜೆಪಿ ಕನಿಷ್ಠ ಒಂದು ಅಥವಾ 2 ಕ್ಷೇತ್ರವನ್ನ ಗೆಲ್ತೀವಿ ಅನ್ನೋ ನಿರೀಕ್ಷೆಯಲ್ಲಿದ್ರು. ಈಗ ಸೋಲಿನ ಹೊಣೆಯನ್ನ ಹೊತ್ಕೊಳ್ತಾ ಇದ್ದಾರೆ ವಿಜೇಂದ್ರ, ಬಿಜೆಪಿ ರಾಜ್ಯಾಧ್ಯಕ್ಷ ಮತ್ತೆ ಆರ್ ಅಶೋಕ್ ಅವರು ಕೂಡ ಮಾತಾಡಿದ್ರು ಈ ಸಂದರ್ಭದಲ್ಲಿ. ಇವರೆಲ್ಲ ಹೇಳ್ತಾ ಇರೋದು ಸೋಲಿಗೆ ಕಾರಣಗಳು ಹಲವು ಇರುತ್ತೆ. ಗೆಲುವಿಗೆ ಹೇಗೆ ಕಾರಣ ಇರುತ್ತೋ ಸೋಲಿಗೂ ಕೂಡ ಅದೇ ರೀತಿ ಕಾರಣಗಳಿರುತ್ತೆ. ಅದನ್ನಲ್ಲೂ ಕೂಡ ನಾವು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ, ವಿಮರ್ಶೆ ಮಾಡ್ತೀವಿ, ಪರಾಮರ್ಶೆ ಮಾಡ್ಕೊಳ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ನ ಈ ಗೆಲುವಿಗೆ ಹಣ ಬಲ, ಅಧಿಕಾರ ಬಲ ಇದೆಲ್ಲವನ್ನು ಕೂಡ ಸಾಮಾನ್ಯವಾಗಿ ಸ್ವತಂತ್ರ ಪಕ್ಷಗಳು ಗೆದ್ದಂತ ಪಕ್ಷಗಳ ಮೇಲೆ ಆರೋಪ ಮಾಡೋದು ಪ್ರತಿ ಚುನಾವಣೆಯಲ್ಲೂ ನಾವು ನೋಡ್ತೀವಿ. ಇವತ್ತು ಅಶೋಕ್ ಅವರು ನನ್ನ ಮಾತನ್ನ ಹೇಳಿದ್ದಾರೆ. ನಾವು ವಾಲ್ಮೀಕಿ ಹಗರಣ, ಮೂಢ ಹಗರಣ ಸೇರಿದಂತೆ ಬೇರೆ ಬೇರೆ ಹಗರಣಗಳ ಬಗ್ಗೆ ಜನರ ಮುಂದೆ ಬಿಚ್ಚಿಡುವಂತ ಪ್ರಯತ್ನವನ್ನ ಮಾಡಿದ್ವಿ, ಜನರಿಗೆ ಅದನ್ನು ತಿಳಿಸುವಂತ ಪ್ರಯತ್ನವನ್ನ ಮಾಡಿದ್ವಿ. ಆದ್ರೆ ಅದೆಲ್ಲವನ್ನ ಮೀರಿ ಜನ ಅವರಿಗೆ ಮತವನ್ನ ನೀಡಿದ್ದಾರೆ. ಕಾರಣ ಏನಂತಂದ್ರೆ ಸರ್ಕಾರ ಇರುವಂತಹ ಪಕ್ಷಕ್ಕೆ ಜನ ಉಪಚುನಾವಣೆಯಲ್ಲಿ ಬೆಂಬಲ ನೀಡೋದು ಸಹಜ. ಈ ಹಿಂದೆನೂ ಕೂಡ ಯಡಿಯೂರಪ್ಪನವರ ಅವಧಿಯಲ್ಲೂ ಕೂಡ ಇದೇ ರೀತಿ ಆಗಿತ್ತು. ಹಾಗಾಗಿ ಇಂತಹ ಒಂದು ಫಲಿತಾಂಶ ಬಂದಿದೆ. ಆದ್ರೆ ಕಾಂಗ್ರೆಸ್ನ ಪಾಪದ ಕೊಡ ಇನ್ನೂ ತುಂಬಲಿಕ್ಕೋಸ್ಕರ ಇನ್ನೂ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಪಾಪದ ಕೊಡ ತುಂಬಿದ ತಕ್ಷಣ ಕಾಂಗ್ರೆಸ್ ಸಂಪೂರ್ಣ ನಾಶ ಆಗತ್ತೆ ಅನ್ನೋ ಮಾತನ್ನ ಅಶೋಕ್ ಅವರು ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಅದೇನಿದ್ರು ಅದೆಲ್ಲವನ್ನು ಕೂಡ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಜೊತೆಯಲ್ಲಿ ಹೇಳಿದ್ದಾರೆ. ವಿಜೇಂದ್ರ ಅವರು ಕೂಡ ಈಗ ತಾನೇ ಮಾಧ್ಯಮ ಜೊತೆ ಮಾತಾಡಿದ್ದಾರೆ. ಅವರು ಕೂಡ ಇದೇ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಗೆಲುವನ್ನ ಸಾಧಿಸಿದೆ. ಸೋಲಿಗೆ ಕಾರಣ ಏನು ಎತ್ತ ಅನ್ನೋದನ್ನ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ. ಸೋಲಿಗೆ ಹೊಣೆಯನ್ನ ತಾನೇ ಹೊತ್ಕೊಳ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಯತ್ನಾಳ್ ಅವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಮಧು ಅವರು ಚಾಟಿಯನ್ನ ಬೀಸಿರೋದು. ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿದಂತವರು ಹಿರಿಯರಿದ್ದಾರೆ. ಅವರು ಅವರ ಘನತೆಗೆ ತಕ್ಕದಾಗಿ ನಡ್ಕೋಬೇಕು, ಇಲ್ಲ ಅಂದ್ರೆ ಜನ ಚೀತು ಅಂತ ಅವರಿಗೆ ಉಗ್ಗಿದ್ದಾರೆ. ಪಕ್ಷದ ವೇದಿಕೆಯಲ್ಲಿ ಏನಾದ್ರೂ ಚರ್ಚೆ ಮಾಡ್ಬೇಕು ಅಂತ ಯತ್ನಾಳ್ ಅವರಿಗೂ ಕೂಡ ತಿರುಗೇಟನ್ನ ಕೂಡ ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಅಪ್ಪ ಮಗನ ಕಾರಣದಿಂದಾಗಿ ಆಗಿರೋ ಸೋಲು ಅನ್ನೋ ಮಾತನ್ನ ಯತ್ನಾಳ್ ಅವರು ಹೇಳಿರುವಂತ ಹಿನ್ನೆಲೆಯಲ್ಲಿ ಈ ಮಾತನ್ನ ವಿಜೇಂದ್ರ ಅವರು ಹೇಳಿದ್ದಾರೆ. ಪಕ್ಷದ ಇಲ್ಲಿ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಬೆಳಿಗ್ಗೆಯಿಂದನೂ ಕೂಡ ಖಾಲಿ ವಾತಾವರಣ. ಕಾರಣ ಅಂತಂದ್ರೆ ನಿರೀಕ್ಷಿತ ಫಲಿತಾಂಶ ಬಂದಿಲ್ಲ. ಅನಿರೀಕ್ಷಿತವಾಗಿ 3 ಕ್ಷೇತ್ರದಲ್ಲೂ ಕೂಡ ಸೋಲಾಗಿದೆ. ಆ ಸೋಲಿಗೆ ಕಾರಣ ಏನು ಅಂತ ಅನ್ನೋದನ್ನ ಇನ್ನು ಮೇಲೆ ಪರಾಮರ್ಶೆ ಮಾಡ್ಲಿಕ್ಕಿದ್ದಾರೆ. ಬಹುಶಃ ಈ ವಾರದ ಒಳಗಡೆನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆತ್ಮಾವಲೋಕನ ಸಭೆಯನ್ನು ಕೂಡ JDS ಮತ್ತು ಬಿಜೆಪಿ ನಾಯಕರು ಕರೆಯುವಂತ ಸಾಧ್ಯತೆ ಇದೆ. ಆ ಸಭೆಯಲ್ಲಿ ಎಲ್ಲ ವಿಚಾರವಾಗಿ ಎಲ್ಲೆಲ್ಲಿ ಸೋಲಿಗೆ ಕಾರಣ ಆಯ್ತು, ಯಾರೆಲ್ಲ ಒಳ ಏಟನ್ನ ಕೊಟ್ರು, ಯಾರೆಲ್ಲ ಭರವಸೆನ ಕೊಟ್ಟು ಪಕ್ಷದ ಪರವಾಗಿ ಕೆಲಸ ಮಾಡ್ತೀವಿ ಅಂತ ಭರವಸೆನ ಕೊಟ್ಟು ಯಾರೆಲ್ಲ ಒಳಗಡೆಯಿಂದನೇ ಬೇರೆ ಪಕ್ಷಕ್ಕೆ, ಎದುರಾಳಿ ಪಕ್ಷಕ್ಕೆ ಸಪೋರ್ಟ್ ಮಾಡಿದ್ರು, ಈ ಬಗ್ಗೆ ಎಲ್ಲವನ್ನು ಕೂಡ ಸಭೆಯಲ್ಲಿ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಬಹುಶಃ ಈ ವಾರದಲ್ಲಿ ಸಭೆಯನ್ನ ಕರೆಯುವಂತ ಸಾಧ್ಯತೆ ಇದೆ. ಬಿಜೆಪಿ ಮತ್ತು JDS ನ ಸಭೆಯನ್ನ, ಆತ್ಮಾವಲೋಕನ ಸಭೆಯನ್ನ. ಮತ್ತು ಥ್ಯಾಂಕ್ ಯು ಹೆಬ್ಬಾರ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.